ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಇವರನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ರಿ. ಶುರು ಮಾಡೋಣಾಗಿದ್ರೆ ಲೆಟ್ಸ್ ಗೋ. ಎಲ್ಲದಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ನಾನ್ ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಅಂತಾನು ಹೇಳಲ್ಲ, ಲೈಕ್ ಮಾಡಿ ಅಂತಾನು ಹೇಳಲ್ಲ, ಕಮೆಂಟ್ ಮಾಡಿ ಅಂತಾನು ಕೂಡ ಹೇಳಲ್ಲ. ಜಸ್ಟ್ ಒಂದೇ ಒಂದು ಶೇರ್ ಮಾಡಿ ಸಾಕು. ಅಂಡ್ ನಾನ್ ಮಾಡ್ತಾ ಇರುವಂತ ವಿಡಿಯೋಸ್ಗೆ ಒಂದೊಳ್ಳೆ ಸಪೋರ್ಟ್ ಸಿಕ್ಕರೆ ನಾಳೆ ದಿನ ಇನ್ನು ಬೇರೆ ರೀತಿ ವೆರೈಟಿಯಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ತುಂಬಾನೇ ಪುಷ್ ಅಪ್ ಸಿಕ್ತಂಗ ಆಯ್ತದೆ. ಜಸ್ಟ್ ಒಂದೇ ಒಂದು ಶೇರ್ ಮಾಡ್ಬಿಡಿ ಸಾಕು, ಇನ್ನೇನು ಕೇಳಲ್ಲ ನಿಮ್ಮನ್ನ ನಾನು. ಓಕೆ ಇವಾಗ ಜಾಸ್ತಿ ತಲೆ ತಿಂದೇನೆ ಮೂವಿ ಅಪ್ಡೇಟ್ ಒಳಗಡೆ ನುಗ್ಬಿಡೋಣ. ಕಲ್ಯಾಣಿ ಪ್ರಿಯದರ್ಶಿನಿ ಅವರು ಗೊತ್ತಿರಬಹುದು ನಿಮಗೆ, ಮಲಯಾಳಂ ಇಂಡಸ್ಟ್ರಿಯಲ್ಲಿ ರೀಸೆಂಟ್ ಆಗಿ ಇವಾಗ ಲೋಕ ಚಾಪ್ಟರ್ 1 ಚಂದ್ರ ಸಿನಿಮಾದಲ್ಲಿ ವ್ಯಾಂಪೈರ್ ಆಗಿ ಆಕ್ಟ್ ಮಾಡ್ಬಿಟ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರನ್ನು ಸೆಳೆದು ಬಿಟ್ರು. ಲೇಡಿ ಸೂಪರ್ ಹೀರೋ ಕ್ಯಾರೆಕ್ಟರ್ ಗೆ ಟಚಿಂಗ್ ಕೊಟ್ಟವರೇ ಇವರು. ಈ ಸಿನಿಮಾದಿಂದ ಇವ್ರಿಗೆ ತುಂಬಾನೇ ದೊಡ್ಡ ಲೆವೆಲ್ ಪುಷ್ ಅಪ್ ಸಿಕ್ಬಿಟ್ಟು ಎಲ್ಲ ಕಡೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ರೂಮರ್ಸ್ ಬರ್ತಾ ಇದೆ ಬಾಲಿವುಡ್ ಅಲ್ಲಿ ರಣವೀರ್ ಸಿಂಗ್ ಜೊತೆ ಪ್ರಳಯ್ ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರು ಜಾಂಬಿಯಾಗಿ ಆಕ್ಟ್ ಮಾಡ್ತಾ ಇದಾರೆ ಅಂತಾನು ಕೂಡ ರೂಮರ್ಸ್ ಇದಾವೆ. ಜೈ ಮೆಹತಾ ಅವರು ಇದನ್ನ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದಾರೆ. ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಅಫಿಷಿಯಲ್ ಆಗಿ ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ನ ಲೋಕ ಅಂತಿದಾಗೇನೆ ಚಾಪ್ಟರ್ 2 ಏನಾಯ್ತು, ಬರ್ತಾ ಇದೆಯಾ ಬರ್ತಾ ಇಲ್ವಾ, ಹೆಂಗ್ ಬರ್ತಾ ಇದೆ? ಇನ್ನ ಪಾರ್ಟ್ 2 2026 ಎಂಡಿಂಗ್ ಅಂದ್ರೆ ಡಿಸೆಂಬರ್ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಪಾರ್ಟ್ 2 ಮೈಕಲ್ ಅಂತ ಟೈಟಲ್ ಫಿಕ್ಸ್ ಆಗಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಟೋವಿನೋ ಥಾಮಸ್ ಮೇಲೆ ಫೋಕಸ್ ಆಗಿರ್ತದೆ ಈ ಸಿನಿಮಾದಲ್ಲಿ ಫುಲ್. ಯಾವ ರೀತಿ ಫಸ್ಟ್ ಪಾರ್ಟ್ ಅಲ್ಲಿ ಕಲ್ಯಾಣಿ ಮೇಲೆ ಫೋಕಸ್ ಹಾಕಿದ್ರು, ಅದೇ ರೀತಿ ಪಾರ್ಟ್ 2 ಒಳಗಡೆ ಟೋವಿನೋ ಥಾಮಸ್ ಮೇಲೆ, ಮೈಕಲ್ ಮೇಲೆ ಫುಲ್ ಫೋಕಸ್ ಆಗಿರ್ತದೆ, ಅವನ ಮೇಲೆ ನಿಂತಿರ್ತದೆ ಸಿನಿಮಾ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬೋನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸಿನಿಮಾ ಟೋಟಲ್ ಆಗಿ 5 ಚಾಪ್ಟರ್ ಆಗಿ ಬರೋದಕ್ಕೆ ರೆಡಿ ಆಗಿದೆ ಅಂತಾನು ಕೂಡ ರೂಮರ್ಸ್ ಇದಾವೆ. ಅಂದ್ರೆ ಲೋಕ ಅನ್ನೋ ಒಂದು ಫ್ರೆಂಚೈಸಿನೇ ಕ್ರಿಯೇಟ್ ಮಾಡೋದಕ್ಕೆ ಮಲಯಾಳಂ ಇಂಡಸ್ಟ್ರಿ ಅವರು ರೆಡಿ ಆಗಿದ್ದಾರೆ ಅಂತ ಆಯ್ತು. ಇನ್ನ ನಮ್ ಕನ್ನಡದಿಂದ ಡಾರ್ಲಿ ಕೃಷ್ಣ ಅವರು ಆಕ್ಟ್ ಮಾಡ್ತಾ ಇರುವಂತ ಲವ್ ಮಾಕ್ಟೆಲ್ 3 ಬರೋದಕ್ಕೆ ರೆಡಿ ಆಗಿದೆ. ಅಫಿಷಿಯಲ್ ಆಗಿ ಮೂವಿ ರಿಲೀಸ್ ಡೇಟ್ ಕೂಡ ಇವಾಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನ ಇದೇ ವರ್ಷ 2026 ಏಪ್ರಿಲ್ 10ನೇ ತಾರೀಕು ಈ ಸಿನಿಮಾ ಎಂಟೈರ್ ಕರ್ನಾಟಕ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಮೋಷನ್ ಪೋಸ್ಟರ್ ನ ನೋಡಿದೀವಿ, ಟೀಸರ್ ಟ್ರೈಲರ್ ನೋಡೋದೊಂದು ಬಾಕಿ. ಇನ್ನ ರಾಜ್ಬಿ ಶೆಟ್ಟಿ ಅವರ ಮತ್ತೊಂದು ಸಿನಿಮಾ ರಕ್ಕಸಪುರದೊಳ್, ಈ ಸಿನಿಮಾದ ಟೀಸರ್ ಕೂಡ ಬಿಟ್ಟಿದ್ರು, ಅದನ್ನು ಕೂಡ ರಿವ್ಯೂ ಮಾಡಿದೀವಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡಿ. ಅಂಡ್ ಈ ಸಿನಿಮಾದ ಕಡೆಯಿಂದ ಮೇಜರ್ ಆಗಿ ಒಂದು ಅಪ್ಡೇಟ್ ಬರ್ತಾ ಇರೋದೇನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಅವರ ಇನ್ನರ್ ಪೀಸ್ ಆಗಿರುವಂತ ಮಾನ್ಸ್ಟರ್ ಜೊತೆ ಫೈಟ್ ಮಾಡ್ತಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಬರ್ತಾ ಇದೆ. ಅಂದ್ರೆ ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಹೀರೋ ಪ್ಲಸ್ ವಿಲ್ಲನ್ ಎರಡು ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೋದೇನೋ ಅಂತ ನನ್ನ ಊಹೆ ಪೋಹೆಗಳು. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಆಕ್ಟ್ ಮಾಡ್ತಾ ಇರುವಂತ ರಾಮಾಯಣ ಸಿನಿಮಾದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದಾರೆ ಅಂತ ಇವಾಗ ಇನ್ಫಾರ್ಮೇಶನ್ ಅಫಿಷಿಯಲ್ ಆಗಿ ಬರ್ತಾ ಇದೆ. ಪೋಸ್ಟರ್ ಗಳು ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಕೂಡ ಆಗುತ್ತೆ. ಕುನಾಲ್ ಕಪೂರ್ ಅವರು ಮೋಷನ್ ಗ್ರಾಫಿಕ್ಸ್ ಸೆಟ್ ಜೊತೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಈ ಸಿನಿಮಾದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದಾರೆ. ಸೇಮ್ ಅವತಾರ್ ಸಿನಿಮಾದಲ್ಲಿ ಯೂಸ್ ಮಾಡಿದಾರಲ್ಲ, ಸೇಮ್ ಎಕ್ಸಾಕ್ಟ್ ಅದೇ ಟೆಕ್ನಾಲಜಿನ ಇಲ್ಲೂ ಕೂಡ ಯೂಸ್ ಮಾಡ್ತಾ ಇದಾರಂತೆ, ಒಂದೊಳ್ಳೆ ಕ್ವಾಲಿಟಿ ಔಟ್ಪುಟ್ ಗೋಸ್ಕರ. ವಾಹ್. ಇನ್ನ ಸಮಂತ ಅವರ ಮತ್ತೊಂದು ಸಿನಿಮಾ ಬರೋದಕ್ಕೆ ರೆಡಿ ಆಗಿದೆ, ಮಾ ಇಂಟಿ ಬಂಗಾರಂ. ಇನ್ನ ಈ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಶಾಕ್ ಆಗ್ಬಿಟ್ಟಿದೀವಿ. ಲೇಡಿ ರ್ಯಾಂಬೋ ತರ ಕಾಣಿಸ್ಕೊತಾ ಇದಾರೆ ಈ ಸಿನಿಮಾದಲ್ಲಿ ಸಮಂತ ಅವರು. ಮ್ಯಾಟ್ರ್ ಅದಲ್ಲ, ಈ ಸಿನಿಮಾದಲ್ಲಿ ಸಮಂತಾಗೆ ವೈಫ್ ಆಗಿ ಇಲ್ಲ ಹಸ್ಬೆಂಡ್ ಆಗಿ ನಮ್ ಕನ್ನಡದ ದಿಗಂತ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಈ ಟ್ರೈಲರ್ ಒಳಗಡೆ ಸಮಂತ್ ಅವ್ರ ಆಕ್ಟಿಂಗ್ ನೋಡಿ ಎಲ್ರಿಗೂ ಲವ್ ಆಗೋದಂತೂ ಪಕ್ಕ. ಇನ್ನು ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾ ಅಟ್ಲಿ ಅವ್ರ ಜೊತೆಗೆ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಪೋಸ್ಟರ್ ವಿಡಿಯೋ ಎಲ್ಲ ಬಿಟ್ಟ ಮೇಲೂ ಕೂಡ ಕನ್ಫರ್ಮ್ ಆಗ್ಬಿಟ್ಟಿದೆ. ರೂಮರ್ಸ್ ಬರ್ತಾ ಇದೆ ಈ ಸಿನಿಮಾದಲ್ಲಿ ಟೈಗರ್ ಶ್ರಾಫ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರ 23ನೇ ಸಿನಿಮಾನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋಯ್ತು. ಆ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಲೋಕೇಶ್ ಕನಕರಾಜ್. LC ಅವನ ಒಂದು ದೊಡ್ಡ ಸಮುದ್ರದಲ್ಲಿ ತಿಮಿಂಗ್ಲ ಹಿಡಿತಾರೆ ಅನ್ಕೊಂಡ್ರೆ ಇವಾಗ ಇವರು ಕೆರೆಗೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಮೀನ್ ಹಿಡಿತಾವ್ರೆ. ಬಟ್ LC ಕಡೆ ಗಮನ ಹರಿಸ್ತಾ ಇಲ್ಲ, ಅದೇ ಬೇಜಾರಾಗಿರೋದು. ಇವಾಗ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಥೀಮ್ ಮ್ಯೂಸಿಕ್ ನು ಕೂಡ ಬಿಡಿದಾರೆ. ಅನಿರುದ್ಧ್ ಎಲ್ಲಾ ಕಡೆ ನಂದೇ ಇರಬೇಕು ಅನ್ನೋ ಸ್ಟ್ಯಾಂಪ್ ಹೊಡಿತಾರದ್ ನೋಡಿದ್ರೆ ಯೂನಿವರ್ಸಲ್ ಒಂದು ದೊಡ್ಡ ಹೆಸರು ಮಾಡೋದಂತೂ ಪಕ್ಕ. ಇನ್ನ ಮೋಹನ್ ಲಾಲ್ ಅವರ ದೃಶ್ಯಂ 3 ಬರೋದಕ್ಕೆ ಅಫಿಷಿಯಲ್ ಆಗಿ ರೆಡಿ ಆಗಿದೆ. ಇನ್ನ ಈ ಸಿನಿಮಾದ ಸ್ಟೋರಿನ ಅಟ್ ದ ಟೈಮ್ ಕರೆಕ್ಟ್ ಆಗಿ ಹಿಂದಿ ಅವರು ಕೂಡ ಮಾಡ್ತಾ ಇದಾರೆ. ಎರಡ್ ಕಡೆಯಿಂದನೂ ಒಟ್ಟೊಟ್ಟಿಗೆ ಬರಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ, ಆದ್ರೆ ರಿಲೀಸ್ ಡೇಟ್ ಮಾತ್ರ ಬೇರೆ. ಈ ಕಡೆ ಅಜಯ್ ದೇವಗನ್ ಅವರು ಅಕ್ಟೋಬರ್ 2ನೇ ತಾರೀಕು 2026 ರಿಲೀಸ್ ಮಾಡಿದ್ರೆ, ಇನ್ನ ಈ ಕಡೆ ಮಲಯಾಳಂ ಇಂಡಸ್ಟ್ರಿಯಿಂದ ದೃಶ್ಯಂ 3 ಮೋಹನ್ ಲಾಲ್ ಅವರ ವರ್ಷನು ಇದೇ ವರ್ಷ ಏಪ್ರಿಲ್ 2ನೇ ತಾರೀಕು ಬರೋದಕ್ಕೆ ರೆಡಿ ಆಗಿದೆ. ಹಿಂದಿಲಿ ಅಕ್ಟೋಬರ್ 2, ಮಲಯಾಳಂ ಅಲ್ಲಿ ಏಪ್ರಿಲ್ 2. ಇನ್ನ ಕನ್ನಡದಲ್ಲಿ ಪ್ರೋಗ್ರೆಸ್ ಇಲ್ಲ, ಮಾಡ್ತಾರೋ ಮಾಡಲು ಅದು ಕೂಡ ಗೊತ್ತಿಲ್ಲ. ರವಿ ಅಂಕಲ್ ಅವರು ಏನೋ ಬಿಸಿ ಇರ್ಬೋದೇನೋ. ಒಟ್ಟಿನಲ್ಲಿ ಈ ಟಾಪಿಕ್ ಮೇಲೆ ಕನ್ನಡದಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲ. ಇನ್ನ ನಮ್ಮ ಕನ್ನಡದ ಐಶಾನಿ ಶೆಟ್ಟಿ ಅವರು ನಿಮಗೆ ಗೊತ್ತಿರಬಹುದು, ವಾಸ್ತು ಪ್ರಕಾರ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ರು. ಸೊ ಇವಾಗ ಇವರು ಅಫಿಷಿಯಲ್ ಆಗಿ ನಾನೇ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇನ್ನ ಅದೇ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾದ ಟೈಟಲ್ ಕಾಜಾಣ. ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಫ್ರೆಶ್ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ, ಯು ಕ್ಯಾನ್ ಸಿ. ಇನ್ನ SS ರಾಜಮೌಳಿ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತ ವಾರಾಣಸಿ, ಈ ಸಿನಿಮಾದ ರಿಲೀಸ್ ಡೇಟ್ ನೆಕ್ಸ್ಟ್ ಇಯರ್ 2027 ಏಪ್ರಿಲ್ 15ನೇ ತಾರೀಕು ಬರೋದಕ್ಕೆ ರೆಡಿ ಆಗಿದೆ ಅಂತ ರೂಮರ್ಸ್ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಫೈನಲಿ ಆಸ್ಕರ್ 2026 ಅನೌನ್ಸ್ಮೆಂಟ್ ಮಾಡಿದರೆ. ಇಂಡಿಯನ್ ಸಿನಿಮಾದಿಂದ ಟೋಟಲ್ ಆಗಿ 5 ಸಿನಿಮಾಗಳು ಸೆಲೆಕ್ಟ್ ಆಗಿದೆ ಬೆಸ್ಟ್ ಪಿಕ್ಚರ್ ಕ್ಯಾಟಗರಿಲಿ. ಮೊದಲನೇದಾಗಿ ಕಾಂತಾರ ಚಾಪ್ಟರ್ 1, ಎರಡನೇದು ಮಹಾವತಾರ್ ನರಸಿಂಹ,
ಸಿನಿಮಾ. ಈ 2 ಸಿನಿಮಾಗಳು ಕೂಡ ನಮ್ಮ ಕನ್ನಡದ ಒಂಬಾಳೆ ಬ್ಯಾನರ್ಸ್ ಇಂದ ಬಂದಿರೋದು ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಇನ್ನ 3ನೇದು ತಾನ್ವಿ ದಿ ಗ್ರೇಟ್, 4ನೇದು ಸಿಸ್ಟರ್ ಮಿಡ್ ನೈಟ್, ಇನ್ನ 5ನೇದು ಟೂರಿಸ್ಟ್ ಫ್ಯಾಮಿಲಿ. ಈ 5 ಸಿನಿಮಾಗಳು ಆಸ್ಕರ್ ಅವಾರ್ಡ್ ಅಲ್ಲಿ ಬೆಸ್ಟ್ ಪಿಕ್ಚರ್ ಕ್ಯಾಟಗರಿಗೆ ಸೆಲೆಕ್ಟ್ ಆಗಿದ್ದಾವೆ ನಮ್ಮ ಇಂಡಿಯಾದಿಂದ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಇಂಟಿಮೇಟ್ ಸೀನ್ ಯಾವ ಲೆವೆಲ್ ಅಲ್ಲಿ ವೈರಲ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಹಾಲಿವುಡ್ ಗೆ ಟಕ್ಕರ್ ಕೊಡೋ ಲೆವೆಲ್ ಅಲ್ಲಿ ಇದೆ ಅನ್ನೋದು ಒಂದು ಹೆಮ್ಮೆ. ನಮ್ ಕನ್ನಡದ ಸಿನಿಮಾ ಈ ಲೆವೆಲ್ ಅಲ್ಲಿ ಬೆಳೀತಾ ಇದೆ ಅಂದ್ರೆ ಒಂದು ಖುಷಿ. ಆದ್ರೆ ಈ ಕಡೆ ಎಎಪಿ ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ಈ ಸಿನಿಮಾದ ಟೀಸರ್ ಮೇಲೆ ಸ್ಟ್ರೈಕ್ ಹಾಕಿದ್ದಾರೆ, ಅಂದ್ರೆ ಕಂಪ್ಲೇಂಟ್ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ನ ಕೊಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕೆ ಅರ್ಹತೆ ಇರಲ್ಲ, ಇದ್ರ ಜೊತೆಗೆ ಟೀಸರ್ ನು ಕೂಡ ಡಿಲೀಟ್ ಮಾಡಿಸಿ ಅಂತ ಕೋರ್ಟ್ ಕೇಸ್ ಹಾಕ್ಬಿಟ್ಟವ್ರೆ. ಅದಕ್ಕೆ ಗವರ್ಮೆಂಟ್ ಕೊಟ್ಟಿರೋಂತ ರಿಪ್ಲೈ, ಟೀಸರ್ ಗಳಿಗೆಲ್ಲ ಸರ್ಟಿಫಿಕೇಟ್ ಕೊಡೋದಕ್ಕಾಗಲ್ಲ, ಆ ರೀತಿ ರೂಲ್ಸ್ ಇದುವರೆಗೂ ಮಾಡಿಲ್ಲ, ಸಿನಿಮಾಗ್ ಮಾತ್ರ ಸರ್ಟಿಫಿಕೇಟ್ ಕೊಡಬಹುದು ಅಂತ. ಇವ್ರೇನ್ ಎ ಸರ್ಟಿಫಿಕೇಟ್ ಕೊಡಿ ಅಂತ ಕಂಪ್ಲೇಂಟ್ ಮಾಡೋದು, ಸಿನಿಮಾ ಬರ್ತಾ ಇರೋದೇ ಎ ಸರ್ಟಿಫಿಕೇಟ್ ಆಗಿ. ಆ ಸಿನಿಮಾದಲ್ಲಿ ಇಂಟಿಮೇಟ್ ಸೀನ್ ಬಿಟ್ರೆ ವೈಲೆನ್ಸ್ ಸೀನ್ಸ್ ಗಳು ನೋಡಿರ್ತೀರಾ, ಕೊಚ್ಚಾಕೋದು, ಶೂಟ್ ಮಾಡೋದು, ಈ ರೀತಿ ಸೀನ್ಸ್ ಗಳನ್ನೆಲ್ಲ ನೋಡಿದ್ಮೇಲೆ ಕನ್ಫರ್ಮ್ ಮಾಡ್ಕೊಂಬಿಡಿ ಈ ಸಿನಿಮಾ ಎ ರೇಟೆಡ್ ಆಗಿ ಬರೋದು ಅಂತ. ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಕಾಶಿನಾಥ್, ಉಪೇಂದ್ರ ಸೇರ್ಕೊ ಎಂತೆಂತ ಇಂಟಿಮೇಟ್ ಸೀನ್ಸ್ ಗಳನ್ನ ಮಾಡಿದ್ದಾರೆ. ಅವಾಗ ಕಂಪ್ಲೇಂಟ್ ಮಾಡದಿದ್ದವರು ಇವಾಗ ಬಂದಿದ್ದಾರೆ ಈ ಸಿನಿಮಾ ಕಂಪ್ಲೇಂಟ್ ಮಾಡೋದಕ್ಕೆ. ಆಗದಿದ್ದವರು ಎಸ್ಗೆ ಆಗದಿದ್ದವ್ರೆ ಮಾಡ್ತಾ ಇರೋದಿದ್ನ. ಇನ್ನ ವಿಜಯ್ ರಾಘವೇಂದ್ರ ಅವರ ಮತ್ತೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಫ್ರೆಶ್ ಲುಕ್ ನ ಬಿಟ್ಟಿದ್ದಾರೆ ಇವಾಗ. ಸಿನಿಮಾದ ಟೈಟಲ್ ಮಹಾನ್. ಇನ್ನ ಈ ವಾರ 2 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದಾವೆ. ಟ್ರೈಲರ್ ಒಂದು ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾದಿಂದ ಟ್ರೈಲರ್ ಬಂದಿದ್ರೆ, ಇನ್ನೊಂದು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಟೀಮ್ ಕಡೆಯಿಂದ ಕೂಡ ಟ್ರೈಲರ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ. ಇನ್ನ ಪ್ರಭಾಸ್ ಅವರ ಸ್ಪಿರಿಟ್ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನ ಈ ಸಿನಿಮಾ ಬರ್ತಾ ಇದೆ 2027 ಮಾರ್ಚ್ 5ನೇ ತಾರೀಕು. ಇನ್ನ ತೆಲುಗು ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ಲಾಪೆಸ್ಟ್ ಡೈರೆಕ್ಟರ್ ಅಂದ್ರೆ ಪೂರಿ ಜಗನ್ನಾಥ್. ಬರ್ತಾ ಫ್ಲಾಪ್ ಗಳನ್ನೇ ಮಾಡ್ತಾ ಇರೋಂತ ಈ ಡೈರೆಕ್ಟರ್ ಈಗ ಹೊಸ ಸಿನಿಮಾನ ಮಾಡ್ತಾ ಇದಾರೆ ವಿಜಯ್ ಸೇತುಪತಿ ಅವ್ರ ಜೊತೆಗೆ. ಸಿನಿಮಾದ ಶೂಟಿಂಗ್ ಕೂಡ ಅವಾಗ್ಲೇ ಮುಗ್ದೋಗಿತ್ತು. ಇವಾಗ ಟೈಟಲ್ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಹೊಸ ಫ್ರೆಶ್ ಲುಕ್ ನು ಕೂಡ ಬಿಟ್ಟಿದ್ದಾರೆ. ಸ್ಲಮ್ ಡಾಗ್, ಬೀದಿ ನಾಯಿ ಸಿನಿಮಾದ ಟೈಟಲ್. ಇನ್ನ ಧನುಷ್ ಅವರ 54ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಿನಿಮಾದ ಟೈಟಲ್ ಕಾರ. ವಿಘ್ನೇಶ್ ರಾಜನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಕಾರ. ಇನ್ನ ಸೂರ್ಯ ಅವರ 47ನೇ ಸಿನಿಮಾನು ಕೂಡ ನೆಟ್ಫ್ಲಿಕ್ಸ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೀತು ಮಾಧವನ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಈ ಸಿನಿಮಾನ. ಈ ಸಿನಿಮಾದಲ್ಲಿ ಸೂರ್ಯ ಅವರು ಕಾಪ್ ಪೊಲೀಸ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಇದ್ರ ಜೊತೆಗೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ, ನಮ್ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಇನ್ನ ಕೊನೆಯದಾಗಿ ಬಾಲಿವುಡ್ ಇಂದ ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಇದೇ ವರ್ಷದಲ್ಲಿ ಕ್ರಿಸ್ಮಸ್ ಗೆ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದೆ ಅಫಿಷಿಯಲ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ ಬಾಯ್. ಎಲ್ಲ ಚೀಪ್